ನಿಮಗೆ ಪತ್ರ ಬರೆದಿರೋದು ಸರ್ ಮಹಿಳಾ ಪತ್ರ ಬರೀಲಿ ಅವ್ರು ನನಗೆ ಬರ್ದಾಗ ಹೇಳ್ತೀನಿ ಅವರು ನನ್ನ ಕೇಳುವಂಥ ಅಧಿಕಾರ ಇಲ್ಲ ಅವ್ರಿಗೆ. ಮಹಿಳಾ ಆಯೋಗ ದೊಡ್ಡದು, ಸಭಾಪತಿ ದೊಡ್ಡದು. ಕೇಳೋ ಹಂಗೆ ಅವ್ರು ಕೇಳಿದ ತಪ್ಪದು, ಕೇಳಕ್ಕೆ ಬರೋದಿಲ್ಲ, ಕೇಳಬಾರ್ದು ಅವರು. ಅವ್ರವ್ರು ಬೇಕಾದ್ರೆ ನೋಟಿಸ್ ಕೊಟ್ಕೊಳ್ಳಿ ಅವರು, ನಮಗೆ ಸಂಬಂಧ ಇಲ್ಲ. ಅವ್ರು ಏನಂದ್ರೆ ನಮಗೆ ಅವರು ಇಂಥವ್ರು ನಾವು ಅರೆಸ್ಟ್ ಮಾಡಿ ಅಂತೇಳಿ ನಮಗೆ ಇದನ್ನು ಇಂಟಿಮೇಷನ್ ಕೊಟ್ಟಾರ. ರಾತ್ರಿ 9 ಗಂಟೆಗೆ ನಮ್ಗೆ ಕೊಟ್ಟರು, ಇಂಥವ್ರು CT ರವಿ ಅಣ್ಣವ್ರನ್ನ ನಾವು ಇಂಥಲ್ಲಿ ಅರೆಸ್ಟ್ ಮಾಡಿ ಫಾರ್ ಯುವರ್ ಇನ್ಫಾರ್ಮೇಷನ್ ಅಂತ ಕೊಟ್ಟು FIR ಕಾಪಿ ಹಚ್ಚಿ ಕೊಟ್ಟಾರ. ಅದು ನಮ್ಮ ಮಾಹಿತಿ ಕೊಟ್ಟರೆ ಸಾಕು. ಮೊದಲಿನ ಒಂದೊಂದು ಕಾಲಕ್ಕೆ ಅರೆಸ್ಟ್ ಮಾಡ್ಬೇಕಾದ್ರೆ ಏನಾದ್ರು ಮಾಡಬೇಕಾದ್ರೆ ಸ್ಪೀಕರು ಮತ್ತು ಸಭಾಪತಿ ಪರ್ಮಿಷನ್ ತೊಗೋಬೇಕಾಗಿತ್ತು. ನಡುವೊಂದು ಘಟನೆ ಆಯ್ತು, ಯಾವನೋ ಮರ್ಡರ್ ಮಾಡಿ ಏನೋ ಹೋಗಿ ಎಲ್ಲಿ ಹೋಗಿ 2 ತಿಂಗಳು ಸಿಗಲಿಲ್ಲ. ಅದು ಯಾವಾಗ ಭಾಳ 20-30 ವರ್ಷದಿಂದ. ಅವಾಗ ಅದೇನಾಯ್ತಂದ್ರೆ ಅವಾಗ ಕಾಯ್ದೆ ಚೇಂಜ್ ಆಗೈತಿ. ಯಾರನ್ನ ಅರೆಸ್ಟ್ ಮಾಡಿದ್ರು ದೇ ಶುಡ್ ಬಿ ಇಂಟಿಮೇಟೆಡ್ ಇಮಿಡಿಯೇಟ್ಲಿ ಟು ದಿ ಕನ್ಸರ್ನ್ ಸ್ಪೀಕರ್ ಆರ್ ಸಭಾಪತಿ ಆರ್ ಹೋಗಿ. ಅದ್ರ ಪ್ರಕಾರ ನಮ್ಗೆ ಕೊಟ್ಟಾರ, ತೋರಿಸಿ ಕೊಟ್ಟಾರ. ಗೊತ್ತಿಲ್ಲ ಅದು ನೋಡಿದರೆ ಪೊಲೀಸರ ಕಾಯ್ದೆಗಳು, ಅವ್ರ ಕಂಪ್ಲೇಂಟ್ಗಳು, ಅವ್ರಿಗೆ ನಾ ಹೆಂಗೆ ಹೇಳಿ ಈಗ ಯಾಕಾಯ್ತು ಅವಾಗ ಯಾಕಾಯ್ತು. ನಾವು ಒಂದೇ ಹೇಳ್ಬಿಡ್ತೀನಿ ನಿಮಗೆ, ನನ್ನ ಕಡೆ ಇನ್ನೂವರೆಗೆ ಯಾವುದೇ ದೂರ ಬಂದಿಲ್ಲ. ಅಂಥದ್ದು ಏನಾದ್ರು ದೂರ ಬಂದರೆ ಮತ್ತೊಂದು ಬಂದರೆ ನಾನು ಅದನ್ನು ಪರಿಶೀಲಿಸಿ ಮುಂದಿನ ಕ್ರಮ ತಗೊಳ್ತೀನಿ. ಸದನ ನಡೆಯುವಾಗ 2 ಸರಿ ಅಟ್ಯಾಕ್ ಆಗಿದೆ CT ರವಿ ಅವ್ರನ್ನ. ಒಂದು ಸುವರ್ಣಸೌಧ ಎಂಟ್ರೆನ್ಸಲ್ಲಿ ಒಂದು ಸತಿ ಪರಿಷತ್ತಿಗೆ ಬರುವಾಗಲೂ ಕೂಡ ಆಗಿದೆ. ಆ ಘಟನೆಯಲ್ಲಿ ಅರೆಸ್ಟ್ ಆದವ್ರ ಮೇಲೆ ಒಂದು FIR ಹಾಕಿಲ್ಲ, ಬಿಟ್ಟಿದ್ದಾರೆ. ಇಲ್ಲ ಅವ್ರಿಗೆ ಘಟನೆ ಇದ್ರ ಬಗ್ಗೆ ನೀವು ಪೊಲೀಸ್ ಇಲಾಖೆಗೆ ನಿರ್ದೇಶನ, ಪೊಲೀಸ್ ಕಮಿಷನರ್ ನಿರ್ದೇಶನ ಕೊಟ್ಟಿನಿ. ಯಾರ್ಯಾರು ಅವ್ಗೆ ಅಟ್ಯಾಕ್ ಮಾಡಿದ್ರು ಇಮಿಡಿಯೇಟ್ಲಿ ಅವ್ರ ಮೇಲೆ ಕ್ರಮ ಕೊಟ್ಟಿನಿ ಸರ್. ಅವ್ರನ್ನ ಹಿಡ್ಕೊಂಡ್ ಬಂದೀವಿ ಅಂತ ನನಗೆ ಹೇಳೋಣ ಪೊಲೀಸ್ ಕಮಿಷನರ್. ಅವ್ರು ನಾವು ತೊಗೊಂಡು ಬಂದೀವಿ, ಅವ್ರು ವಿಚಾರಣೆ ಮಾಡಾಕತ್ತೀವಿ ಅಂತ ನನ್ನ ಮುಂದೆ ಪೊಲೀಸ್ ಕಮಿಷನರ್. ನೋಡಿ ಅದು ನಾನು ನಿಮ್ಗೇನು ಹೇಳಾಗುತ್ತೆ ಅಂದ್ರೆ, ನನ್ನ ಗಮನಕ್ಕೆ ಬಂದ ನಂತರ ತಕ್ಷಣ ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಅದು ಅಸೆಂಬ್ಲಿ ಲಾಂಜಾಗ ಆಗೈತೆ ಅಂದರು. ಅಸೆಂಬ್ಲಿ ಆಗಲಿ ಎಲ್ಲೇ ಆಗಲಿ ಅವ್ನು ನಮ್ಮ ಮೆಂಬರ, ನೀವು ಇಮಿಡಿಯೇಟ್ಲಿ ಯಾರ್ಯಾರು ಇದನ್ನು ಮಾಡ್ಯಾರ ಅವ್ರನ್ನ ತಕ್ಷಣ ಇದು ಮಾಡ್ಬೇಕಂತ ಹೇಳಿದ್ರು. ಅದನ್ನೆಲ್ಲ ಮಾಡಿ ನಾವು ಇವನ್ನೆಲ್ಲ ಈ ಘಟನೆಗಳನ್ನು ಮಾಡಿ ವಿಕಾಸ್ ಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೆ ಯಾವತ್ತೂ ಕಳಿಸಿ, ಅದನ್ನು ಬೆಳಗಾವಿಗೂ ಕಳಿಸಿ ಎಲ್ಲ ಮಾಡಿ ಅವತ್ತು ಮಾಡಿ ಯಾವನ್ನ 19, 12, 24 ಮಾಡಿ. ಸರ್, ಹಿಂದೆ ಧರ್ಮೇಗೌಡರಿದ್ದಾಗ ಒಂದು ಘಟನೆ ಪರಿಷತ್ ಕಲಾಪ ನಡೆದಿತ್ತು. ಇದು 2ನೇ ಘಟನೆ. ನಿಮ್ಮ ಅನುಭವದಲ್ಲಿ ಇಂಥ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಆ ನೈತಿಕತೆ ಮೌಲ್ಯ ಎಲ್ಲ ಬಿಟ್ಟು ಇರಿಸಿ ಒರೆಸುವಂಥದ್ದು. ಆ ಘಟನೆ ಆದ ನಂತರ ಅದು ಒಂದಷ್ಟು ತಿಳುವಳಿಕೆ ಬರ್ತದೆ, ಎಲ್ಲರೂ ಸ್ವಲ್ಪ ತಿಳುವಳಿಕೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಮತ್ತೆ ಅದಕ್ಕಿಂತ ಇನ್ನು ಕೆಟ್ಟ ಒಂದು ಘಟನೆಗಳು ಪರಿಷತ್ ನಡೀತದೆ. ಅದ್ರ ಬಗ್ಗೆ ತಾವೇ ಹೇಳ್ತಿದ್ದೆ. ಇನ್ನು ಮುಂದೆ ಪರಿಷತ್ ಬಿಡು, ಮುಂದೆ ಹೇಳ ನಿಮ್ಗೆಲ್ಲರಿಗೂ ಇನ್ನು ನೀವು ಒಳ್ಳೆ ದಿನಗಳನ್ನು ಯಾರು ನೋಡಂಗಿಲ್ಲ. ಇಷ್ಟ ಹೆಚ್ಚಿನ ಮಾತಾಡೋದಿಲ್ಲ. ಎಲ್ಲದ್ರಾಗೂ ನಿಮ್ಮದು ಬಂತು, ನಮ್ಮದು ಬಂತು, ಎಲ್ಲ ಬಂತು. ಒಳ್ಳೆಯ ದಿನಗಳನ್ನು ಯಾರು ನೀವು ನೋಡಂಗಿಲ್ಲ. ಭಾಳ ನೀವು ಕೇಳಕ್ಕೆ ಹೋಗಬೇಡ, ನೀನು ಒಳ್ಳೆ ದಿನಗಳು ನೋಡಂಗಿಲ್ಲ. ಕೆಟ್ಟ ದಿನಗಳ ಕಡೆ ಕಾಲಘಟ್ಟದಲ್ಲಿ ಇದ್ದೀರಾ ಅನ್ಸುತ್ತೆ. ಹೌದೌದು, 100%. ಏನಾಗಿ ಭವಿಷ್ಯ ನೋಡ್ತಿದ್ದೀರಿ ಸರ್? ರಾಜಕೀಯ ಭವಿಷ್ಯನ ಅಥವಾ ಸಾಮಾಜಿಕ ಭವಿಷ್ಯನ? ನೋಡು, ನಿಮ್ಮಂಥವ್ರು 4 ಮಂದಿ ತಿಳುವಳಿಕಿದ್ದವ್ರು ನಮ್ಮ ಮುಂದೆ ಹೇಳಿದಾರೆ. ಆ ತಿಳುವಳಿಕಿದ್ದವ್ರು ಹೇಳೋರು ಕೇಳಬೇಕಾಗಿತ್ತು ನಾವು. ಇನ್ಮೇಲೆ ಬಂದೈತೆ ಅಲ್ಲಿ ವಾಟ್ಸಪ್ ಆಗಿ ತೋರಿಸಪ್ಪ ಅಂತ. ಇನ್ನು 10-15 ವರ್ಷ ನಂತರ ಈಗೇನು 50 ವರ್ಷ 60 ಮೇಲ್ದಾರ ಇವರೆಲ್ಲ ಆದ್ಕೊಂಡು ಎಲ್ಲ ಮೌಲ್ಯಗಳು ಹೋಗ್ತಾವ, ಯಾವ ಮೌಲ್ಯ ಉಳಿಯಂಗಿಲ್ಲ. ಆಮೇಲೆ ತಮ್ಮದೇ ಆದಂಥ ಒಂದು ನಿಸರ್ಗದಲ್ಲಿ ಕೆಲಸ ಮಾಡ್ತಾರೆ ಅಂತ ಕೊಟ್ಟಾರೆ. ಅದನ್ನು ನೋಡಿ, ಅದು ಆಧಾರವನ್ನು ನೋಡಿ ಮತ್ತು ಅಗದಿ ತಿಳುವಳಿಕಿದ್ದಂಥವ್ರು ಭಾಳ ದೊಡ್ಡ ಜನ ಹೇಳಿದ್ದನ್ನು ನಾನು ಹೇಳಿದ್ದೀನಿ. ಇಷ್ಟ ಹುಡುಗರಿ ಭಾಳ ಏನು ಕ್ಲಾಸ್ ತೊಗೊಂಡು ಅದನ್ನು ಮತ್ತು ಕಾಪಿ ಮಾಡ್ತಾರಲ್ಲ, ಹಂಗಿದೆ. ಏನ್ ಮಾಡಕ್ ಆಗುದಿಲ್ಲ ಅವ್ರಿಗೆ. ಏನಿಲ್ಲ ನೋಡ, ಯಾವ್ದಾರ ಒಂದು ದಿವ್ಸ ಒಂದು ಇನ್ಸಿಡೆಂಟ್ ಆದ್ರೆ ಉಳಿದೆಲ್ಲ ನಡೆದಿಲ್ಲ. ಉಳಿದ ಸದನ ನಡೆದೈತಿ, ಎಲ್ಲ ಅಜೆಂಡಾ ಮುಗಿಸಿ ಚರ್ಚೆ ಆಗ್ಯಾವ, ಎಲ್ಲ ಆಗ್ಯಾವ. ಯಾವುದೋ ಒಂದು ಇನ್ಸಿಡೆಂಟ್ ಆದ್ರೆ ಅದಕ್ಕೊಂದು ಎಂಟೈರ್ ಕೌನ್ಸಿಲ್ನ ಕೆಟ್ಟ ಅಂತ ನಾವು ಮಾಡ್ತಾನೆ ಸರಿಪಡ್ತೀವಿ. ಮುಂದೆ ಒಂದು ಹೇಳ್ತೀನಿ, ನಿಮ್ಗೆ ಬರುವಂಥ ದಿನಮಾನಗಳಲ್ಲಿ ನೀವು ಯಾರೂ ಏನೂ ಪ್ರಶ್ನೆ ಕೇಳಲಾರ್ದ ಕೌನ್ಸಿಲನ್ನು ನಡೆಸುವಂಥ ಜವಾಬ್ದಾರಿ ನಂದೈತೆ, ನಡೆಸ್ತೀವಿ.